ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ನವರಾತ್ರಿಯ 8ನೆಯ ದಿನ ದೇವಿ ಮಹಾಗೌರಿಯ ಬಗ್ಗೆ ಹೇಳುತ್ತೇನೆ. ನವರಾತ್ರಿಯ 8ನೇ ದಿನವನ್ನು ದುರ್ಗಾಷ್ಟಮಿ ಎಂದು ಕೂಡ ಕರೆಯುತ್ತಾರೆ. ಈ ದಿನದ ಆರಾಧ್ಯ ದೇವಿ ಮಹಾಗೌರಿ. ಮಹಾಗೌರಿಯ ವರ್ಣನೆ ನೋಡೋಣ. ಮಹಾಗೌರಿ ಚಂದ್ರನಂತೆ ಬಿಳಿಯಾಗಿರುವವಳು. ಅವಳ ದೇಹ ಮನಸ್ಸು ಸಂಪೂರ್ಣ ಶುದ್ಧತೆಯ ಪ್ರತೀಕ. ಅವಳು 4 ಕೈಗಳನ್ನು ಹೊಂದಿದ್ದಾಳೆ. ಒಂದು ಹಸ್ತದಲ್ಲಿ ತ್ರಿಶೂಲ, ಇನ್ನೊಂದು ಹಸ್ತದಲ್ಲಿ ಡಮರು, 3ನೆಯ ಹಸ್ತದಲ್ಲಿ ಅಭಯ ಮುದ್ರೆ, ಭಕ್ತರಿಗೆ ರಕ್ಷಣೆ ನೀಡುವ ಹಸ್ತ, 4ನೇ ಹಸ್ತದಲ್ಲಿ ವರಮುದ್ರೆ. ಅವಳು ಬಿಳಿ ವಸ್ತ್ರ ಧರಿಸಿದ್ದಾಳೆ. ಅವಳು ವೃಷಭ ವಾಹನದ ಮೇಲೆ ಕುಳಿತಿದ್ದಾಳೆ. ವೃಷಭ ಅಂದರೆ ನಂದಿ ಅಥವಾ ಎತ್ತಿನ ಮೇಲೆ ಕುಳಿತಿದ್ದಾಳೆ. ಮಹಾಗೌರಿ ದೇವಿಯು ಜೀವನದಲ್ಲಿ ಶುದ್ಧತೆಯ ಸಂಕೇತ. ಅವಳು ಭಕ್ತರ ಹೃದಯದಲ್ಲಿ ಅಜ್ಞಾನ ಕತ್ತಲೆಯನ್ನು ದೂರು ಮಾಡಿ ಜ್ಞಾನ ರೂಪದ ಬೆಳಕನ್ನು ತುಂಬುತ್ತಾಳೆ. ಮಹಾಗೌರಿ ದೇವಿಗೆ ಬಿಳಿ ಹೂಗಳು, ಬಿಳಿ ವಸ್ತ್ರ, ಬಿಳಿ ಚಂದನ ಅರ್ಪಿಸುವುದು ಶುಭ ಎಂದು ಹೇಳಲಾಗಿದೆ. ಭಕ್ತರು ಈ ದಿನ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡುತ್ತಾರೆ. ಅವಳ ಮಂತ್ರ ಓಂ ದೇವಿ ಮಹಾಗೌರಿ ನಮಃ ಎಂದು ಈ ಮಂತ್ರವನ್ನು ಜಪಿಸಬೇಕು. ಶುದ್ಧತೆ, ಪಾಪ ವಿಮೋಚನೆ, ಶಾಂತಿ ದೊರೆಯುತ್ತದೆ. ಈ ಮಹಾಗೌರಿಯ ಬಗ್ಗೆ ಒಂದು ಪೌರಾಣಿಕ ಕಥೆ ಕೇಳೋಣ. ಮಹಾದೇವನು ಪತ್ನಿಯಾದ ಪಾರ್ವತಿ ದೇವಿ ಭಗವಾನ್ ಶಿವನಿಗಾಗಿ ತಪಸ್ಸು ಮಾಡುತ್ತಿದ್ದಳು. ಆಕೆಯ ತಪಸ್ಸು ಅಷ್ಟು ಕಠಿಣವಾಗಿತ್ತು ಎಂದರೆ ವರ್ಷಗಳವರೆಗೆ ಆಕೆ ಅರಣ್ಯದಲ್ಲಿ ವಾಸಿಸಿ ಆಹಾರವನ್ನು ಬಿಟ್ಟು ಶಾಖೆಯ ಮೇಲೆ ಕುಳಿತುಕೊಂಡು ಕೇವಲ ಗಾಳಿಯನ್ನು ಉಸಿರಾಡುತ್ತಾ ತಪಸ್ಸು ಮಾಡಿದಳು. ಈ ದೀರ್ಘಕಾಲದ ಉಪವಾಸ ಹಾಗೂ ಕಠೋರ ತಪಸ್ಸಿನಿಂದ ಆಕೆಯ ದೇಹವು ಕರಿಯ ಬಣ್ಣವಾಗಿ ಬೂದಿಮಣ್ಣಿನಿಂದ ಮುಚ್ಚಿ ಹಾಳಾಗಿ ಕಪ್ಪಾಗಿತ್ತು. ಆಗ ಶಿವನು ಆಕೆಯ ಈ ತಪಸ್ಸಿನಿಂದ ಸಂತುಷ್ಟವಾಗಿ ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಅವನು ತನ್ನ ತ್ರಿಶೂಲದಿಂದ ಗಂಗೆಯನ್ನು ಅವಳ ಮೇಲೆ ಹರಿಸಿದಾಗ ಆಕೆಯ ದೇಹದ ಮೇಲಿದ್ದ ಎಲ್ಲ ಕಳೆಗೊಂದಿದ್ದ ಧೂಳು, ಬೂದಿ, ಕಪ್ಪು ಬಣ್ಣಗಳು ಹೋಗಿ ಅವಳು ಚಂದ್ರನಂತೆ ಬಿಳಿ ಪ್ರಕಾಶಮಾನಿಯಾದಳು. ಆ ಬಿಳಿತನದಿಂದ, ಅದ್ಭುತ ಮೃದ ಸ್ವಭಾವದಿಂದ ಅವಳು ಮಹಾಗೌರಿ ಎಂದು ಪ್ರಸಿದ್ಧಳಾದಳು ಎಂದು ಹೇಳಲಾಗಿದೆ. ಅವಳ ದೇಹವು ಚಂದ್ರನಂತೆ ಶ್ವೇತವರ್ಣ ಆಗಿತ್ತು. ದೇವಿಯ ಆರಾಧನೆಯಿಂದ ಭಕ್ತರಿಗೆ ಶುದ್ಧತೆ, ಶಾಂತಿ, ಐಶ್ವರ್ಯ, ದೀರ್ಘ ಆಯುಷ್ಯ ದೊರೆಯುತ್ತದೆ. ಅವಳ ಪೂಜೆಯಿಂದ ಎಲ್ಲ ಪಾಪಗಳು, ಮನೋಭಾರಗಳು, ಕಷ್ಟಗಳು ದೂರವಾಗಿ ಹೊಸ ಪ್ರಾರಂಭಕ್ಕಾಗಿ ದಾರಿ ತೆಗೆದುಕೊಳ್ಳುತ್ತದೆ. ಮಹಾಗೌರಿಯ ಕೃಪೆಯಿಂದ ಅಕಾಲ ಮರಣ, ಆಕಸ್ಮಿಕ ವಿಘ್ನ, ಕ್ಲೇಶ ಇವೆಲ್ಲವೂ ದೂರವಾಗುತ್ತದೆ ಎಂಬ ನಂಬಿಕೆ. ಮಹಾಗೌರಿಯ ದೇವಿಯ ಆರಾಧನೆ ನಮಗೆ ತಿಳಿಸುವುದು ಏನೆಂದರೆ, ಶುದ್ಧ ಮನಸ್ಸು ಇದ್ದರೆ ದೈವ ಅನುಗ್ರಹ ಪ್ರಾಪ್ತವಾಗುತ್ತದೆ. ಜೀವನದಲ್ಲಿ ಎಷ್ಟು ಕಠಿಣ ಪರೀಕ್ಷೆಗಳು ಬಂದರೂ ಧೈರ್ಯ ಮತ್ತು ಭಕ್ತಿ ಇದ್ದರೆ ಆದುದರಿಂದ ನಾವು ಹೆಚ್ಚು ಪ್ರಕಾಶಮಾನಿಗಳಾಗುತ್ತೇವೆ. ಭಕ್ತಿ ಹಾಗೂ ತಪಸ್ಸಿನ ಶಕ್ತಿ ನಮ್ಮ ಜೀವನದ ಕತ್ತಲೆಯನ್ನು ಬೆಳಕಾಗಿ ಮಾಡುತ್ತದೆ. ಹಾಗೆ ಕುಟುಂಬದಲ್ಲಿ ಶಾಂತಿ, ಆರ್ಥಿಕ ಸಮೃದ್ಧಿ, ದಾಂಪತ್ಯ ಸೌಖ್ಯ ದೊರೆಯಬೇಕೆಂದರೆ ಮಹಾಗೌರಿಯ ಪೂಜೆ ಅತ್ಯಂತ ಮುಖ್ಯ.
ಮಹಾಗೌರಿ ದೇವಿಯು ತಪಸ್ಸಿನಿಂದ ಶ್ವೇತಪ್ರಕಾಶವನ್ನು ಪಡೆದು ಪಾರ್ವತಿ ಅವಳ ಆರಾಧನೆಯಿಂದ ಜೀವನದಲ್ಲಿ ಪಾಪ ವಿಮೋಚನೆ, ಶಾಂತಿ, ಐಶ್ವರ್ಯ ಹಾಗೂ ದೈವಾನುಗ್ರಹ ದೊರೆಯುತ್ತದೆ. ನಮ್ಮ ದೇಹ, ಮನಸ್ಸು, ಆಲೋಚನೆಗಳು ಎಷ್ಟು ಕಳಕು, ಕಷ್ಟ, ಅಶಾಂತಿ ಅನುಭವಿಸಿದ್ದರೂ ಭಗವಂತನ ಕೃಪೆಯಿಂದ ನಾವು ಮತ್ತೆ ಬೆಳಕಿನಂತೆ ಶುದ್ಧವಾಗಬಹುದು ಎಂದು ತಿಳಿಸುತ್ತದೆ. ದೇವಿ ಭಕ್ತರ ಹೃದಯದಲ್ಲಿ ಅಜ್ಞಾನ ಕತ್ತಲೆಯನ್ನು ದೂರು ಮಾಡಿ ಜ್ಞಾನ ರೂಪದ ಬೆಳಕನ್ನು ತುಂಬುತ್ತಾಳೆ. ಇದು ಮಹಾಗೌರಿಯ ಮಹಿಮೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.